2 ವರ್ಷಗಳ ಬಳಿಕ ಇಸ್ರೇಲ್ ಗಾಜಾ ಯುದ್ಧ ಸ್ಥಗಿತಗೊಂಡು ಕದನ ವಿರಾಮ ಘೋಷಣೆಯಾಗಿದೆ. ಈ ಮಧ್ಯೆ ಜಗತ್ತಿಗೆ ಇನ್ನೊಂದು ಯುದ್ಧ ಭೀತಿ ಶುರುವಾಗಿದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವಿನ ಸಂಘರ್ಷ ಯುದ್ಧದ ಸ್ವರೂಪ ಪಡೆದುಕೊಂಡಿದೆ. ಪಾಕಿಸ್ತಾನ ಸೈನಿಕರ ಹೆಣಗಳನ್ನು ಉರುಳಿಸಿದೆ ಅಫ್ಘಾನಿಸ್ತಾನ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ನಡೆಯುತ್ತಿರುವ ಸಂಘರ್ಷ ತಾರಕಕ್ಕೇರಿದೆ. ಡ್ಯೂರಾಂಡ್ ಗಡಿ ರೇಖೆಯಲ್ಲಿ ಭೀಕರ ಘರ್ಷಣೆಗಳು ನಡೆಯುತ್ತಿವೆ. ದಾಳಿ ಪ್ರತಿ ದಾಳಿಯಂತ ನೂರಾರು ಸೈನಿಕರು ಪ್ರಾಣ ಕಳೆದುಕೊಳ್ತಿದ್ದಾರೆ. ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ಭಾರತದ ಪ್ರವಾಸದಲ್ಲಿರುವ ಹೊತ್ತಲ್ಲೇ ಘರ್ಷಣೆ ತೀವ್ರಗೊಂಡಿದೆ. ಇತ್ತೀಚೆಗೆ ಪಾಕಿಸ್ತಾನದ ಲೆಫ್ಟಿನೆಂಟ್ ಕರ್ನಲ್ ಹಾಗೂ ಮೇಜರ್ ಸೇರಿ 11 ಯೋಧರನ್ನ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಸಂಘಟನೆ ಖೈರಾ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಕೊಂದು ಹಾಕಿತ್ತು. ಇದಕ್ಕೆ ಪ್ರತೀಕಾರವಾಗಿ 2 ದಿನಗಳ ಹಿಂದೆ ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದ ಕಾಬೂಲ್ ನಗರದ ಮೇಲೆ ವೈಮಾನಿಕ ದಾಳಿ ನಡೆಸಿತ್ತು. ಟಿಟಿಪಿ ಸಂಘಟನೆಯ ನಾಯಕರು ಕಾರ್ಯಕರ್ತರನ್ನ ಗುರಿಯಾಗಿಸಿ ನಡೆಸಿದ ದಾಳಿಯಲ್ಲಿ 30 ಮಂದಿಯನ್ನ ಪಾಕ್ ಸೇನೆ ಹತ್ಯೆ ಮಾಡಿತ್ತು. ಪಾಕಿಸ್ತಾನ ದಾಳಿಗೆ ಅಫ್ಘಾನ್ ಪ್ರತೀಕಾರ. ಭೀಕರ ದಾಳಿಯಲ್ಲಿ 58 ಪಾಕ್ ಸೈನಿಕರ ಸಾವು. ಈಗ ಪಾಕಿಸ್ತಾನದ ವಿರುದ್ಧ ಮತ್ತೊಮ್ಮೆ ತಾಲಿಬಾನ್ ಪಡೆ ರಕ್ತಪಾತದ ಸಮರ ಸಾರಿದೆ. ಕಾಬೂಲ್ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಪಾಕ್ನ ಸೇನಾ ಔಟ್ಪೋಸ್ಟ್ಗಳ ಮೇಲೆ ದಾಳಿ ಮಾಡಿವೆ. ಈ ದಾಳಿಯಲ್ಲಿ 58 ಪಾಕ್ ಸೈನಿಕರು ಹತ್ಯೆಗೀಡಾಗಿದ್ದಾರೆ. 7 ಪಾಕಿಸ್ತಾನಿ ಸೇನಾ ಔಟ್ಪೋಸ್ಟ್ಗಳು ನಾಶವಾಗಿವೆ. ದಾಳಿಯ ಹೊಡೆತಕ್ಕೆ ಪಾಕಿಸ್ತಾನಿ ಸೈನಿಕರು ಛಿದ್ರವಾಗಿದ್ದು ದೇಹಗಳು ಆಕಾಶದೆತ್ತರಕ್ಕೆ ಹಾರಿ ಬಿದ್ದಿದೆ. ಅಫ್ಘಾನ್ ಮೇಲೆ ಪಾಕಿಸ್ತಾನ್ ಮತ್ತೆ ಏರ್ ಸ್ಟ್ರೈಕ್. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮತ್ತೆ ಏರ್ ಸ್ಟ್ರೈಕ್ ಮಾಡಿದೆ. JF-17 ಮಿರಾಜ್ 5 ಯುದ್ಧ ವಿಮಾನಗಳಿಂದ ಖೋಸ್ಟ್ ಪಕ್ತಿಕಾ ಪ್ರಾಂತ್ಯಗಳ ಮೇಲೆ ಮಿಸೈಲ್ ದಾಳಿ ಮಾಡಲಾಗಿದೆ. ಈ ದಾಳಿಯಲ್ಲಿ ಹಲವು ನಾಗರಿಕರು ಮೃತಪಟ್ಟಿರುವ ಶಂಕೆಯಿದೆ. ಅಲ್ಲದೆ ಅಫ್ಘಾನ್ನ ಹೆಲ್ಮಂಡ್ ಡ್ಯೂರಾಂಡ್ ಗಡಿಯಲ್ಲಿ ಪಾಕಿಸ್ತಾನ ಯುದ್ಧ ಟ್ಯಾಂಕರ್ಗಳನ್ನ ನಿಯೋಜಿಸಿದೆ. ಅಲ್ಲದೆ ಅಫ್ಘಾನಿಸ್ತಾನದ 21 ಸೇನಾ ಔಟ್ಪೋಸ್ಟ್ಗಳನ್ನ ಪಾಕಿಸ್ತಾನ ಸೇನೆ ವಶಕ್ಕೆ ಪಡೆದಿದೆ ಎನ್ನಲಾಗ್ತಿದೆ. ತಾಲಿಬಾನ್ ಉಗ್ರ ಸಂಘಟನೆಗೆ ಆಶ್ರಯ ಕೊಟ್ಟು ಹಣಕಾಸು ನೆರವು ನೀಡುತ್ತಿದೆ ಎಂದು ಆರೋಪಿಸಿ ಪಾಕ್ ಅಫ್ಘಾನ್ ಮೇಲೆ ದಾಳಿ ಮಾಡುತ್ತಿದೆ. ಭೀಕರ ಬರದಿಂದ ತತ್ತರಿಸಿರುವ ಅಫ್ಘಾನ್ ಕೂಡ ಪಾಕ್ಗೆ ತಕ್ಕ ಉತ್ತರ ಕೊಡುವ ಪ್ರಯತ್ನ ಮಾಡುತ್ತಿದೆ. ಮುಂದೆ ಈ ಸಂಘರ್ಷ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.